ಆಯುರ್ವೇದಿಕ್ ಮರದ ಚಕ್ಕೆಯ ಪುಡಿಯಿಂದ ಪಿಗ್ಮೆಂಟೇಷನ್ ತೆಗಿತಿರೋ ವಿಡಿಯೋ ಇವತ್ತಿನ ವಿಡಿಯೋ. ನೀವೇ ನೋಡಿ, ಕೇವಲ 5ರಿಂದ 10 ನಿಮಿಷದಲ್ಲಿ ಇಂಥ ಜಾದು, ಇಂಥ ಶೈನಿಂಗು, ಇಂಥ ಬ್ರೈಟ್ನಿಂಗು ಇದೆಲ್ಲ ಸಾಧ್ಯ ಆ ಮರದಿಂದ ಬರೋ ಚಕ್ಕೆಯ ಪುಡಿಯಿಂದ. ಸೊ ಅದ್ಭುತವಾದ ಜಾದು ಇವತ್ತಿನ ವಿಡಿಯೋ ಅಂತೂ ನೋಡಿ. ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗೆಯೋಂಥ ಪುಡಿ ಅಂತಲೇ ಹೇಳ್ಬೋದು, ಚಕ್ಕೆಯ ಪುಡಿ ವಿತ್ ಲೈಫ್ ಪ್ರೂಫ್. ಮುಖದ ಬಂಗನ ತೆಗೆಯೋದ್ರಲ್ಲಿ ಎತ್ತಿದ ಕೈ. ಇದರಲ್ಲಿ 2 ಆ್ಯಂಟಿ ಆಕ್ಸಿಡೆಂಟ್ ಮತ್ತು 2 ಪಿಗ್ಮೆಂಟೇಷನ್ ಸ್ಕಿನ್ ವೈಟ್ನಿಂಗ್ ಪೌಡರ್ಸ್ ಯೂಸ್ ಮಾಡಿದ್ದೀನಿ. ಪಿಗ್ಮೆಂಟೇಷನ್ ತೆಗೆಯೋದಕ್ಕೆ ನಾನಿಲ್ಲಿ ಒಂದು ಮರದ ಚಕ್ಕೆಯ ಪುಡಿ ತೊಗೊಂಡಿದ್ದೀನಿ. ಆಯುರ್ವೇದಿಕ್ ಮರದ ಚಕ್ಕೆಯ ಪುಡಿ, ಅದರದಿಂದನೇ ಈ ಕಲರ್ ಬಂದಿರೋದು ನಿಮಗೆ. ಅದು ಕೇವಲ ನೋಡಿ, ಇಷ್ಟು ನೀವು ನಿಮ್ಮ ಹಳೆಯ ಬಗೆಗೆ ಹಚ್ತಾ ಬಂದರೆ ಇದಕ್ಕೆ ಹಾಲು, ನೀರು, ಮೊಸರು ಏನೂ ಹಾಕಿಲ್ಲ. ರಾತ್ರಿ ಹಚ್ಕೊಂಡು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಮಂಗಮಯ ಆಗುತ್ತೆ ಬಂಗು ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. ಜಾದು ಮಾಡೋಂಥ ಆಯುರ್ವೇದಿಕ್ ಮರದ ಚಕ್ಕೆಯ ಪುಡಿ. ಆಯುರ್ವೇದಿಕ್ ಮರದ ಚಕ್ಕೆಯ ಪುಡಿ ಅಂದರೆ ಆಯುರ್ವೇದದ ಮರ ಇರುತ್ತೆ ನೋಡಿ, ಅದರದ ಚಕ್ಕೆ ಬರುತ್ತೆ, ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಡಿರ್ತಾರೆ. ಆ ನೈಸಾಗಿ ಪೌಡ್ರ್ ಮಾಡ್ಕೊಂಡಿರೋದನ್ನ ಕೇವಲ ಅದನ್ನು ಒಂದು 1/4 ಚಮಚದಷ್ಟು ಆ ಪುಡಿನ ನಿಮ್ಮ ಮುಖದ ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡ್ತಾ ಬನ್ನಿ. ಒಂದೇ ರಾತ್ರಿಯಲ್ಲಿ ಮ್ಯಾಜಿಕ್ ಆಗುತ್ತೆ. ಯಾವಾಗ? ವಿತ್ ಪ್ಯಾಚ್ ಟೆಸ್ಟ್ ನಿಮ್ಗೆ ಅದು ಸೂಟ್ ಆದಾಗ. ಸೊ ಆಯುರ್ವೇದಿಕ್ ಮರದ ಚಕ್ಕೆಯ ಪುಡಿಯ ವಿಷಯ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತೇ, ಈ ಚಕ್ಕೆಯ ಪುಡಿ ಅಷ್ಟು ಸ್ಟ್ರಾಂಗ್ ಇದು, ಆಯಿತಾ? ಸೊ ಇದನ್ನು ಏನಂತ ಕರಿತೀವಿ ಇವಾಗ. ಮುಲ್ಲತ್ತಿ ಪೌಡ್ರೂ ಅಷ್ಟೇ, ಅದನ್ನು ಅಷ್ಟೇ ಆಯುರ್ವೇದದವ್ರದ್ದು, ಆಯುರ್ವೇದದಿಂದ ಬಂದಿರೋ ಒಂದು ವರದಾನ ಅಥವಾ ಪ್ರಸಾದ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿರೋದು ಆ ಪುಡಿ ಮತ್ತು ಆ ಸೋಪಿಂದ. ಆ ನಿಟ್ಟಿನಲ್ಲಿ ಜಾದು ಮಾಡ್ತಾಯಿದ್ದೆ ನನ್ನ ಸೋಪು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಎಟ್ಟಾಗಿ ಇದು ಬಂದು ಆಯುರ್ವೇದದ. ಈ ಕಲರ್ ನೋಡಿ, ಇಲ್ಲಿ ನಾನು ಬಳಸಿರೋದು ಬಾಳೆಹಣ್ಣು, ಸೇಬೆಹಣ್ಣು. ಬಟ್ ಇದು ಕಲರ್ ನೋಡಿ ಯಾವ ರೀತಿ ಬಂದಿದೆ, ಚಾಕ್ಲೇಟ್ ಕಲರ್. ಅದೇ ಆ ಪುಡಿಯ ವಿಶೇಷತೆ, ಮಹತ್ವ, ಅದರದ್ದು ರಿಸಲ್ಟು ಏನಂತ ಹೇಳ್ಬೋದು, ನೀವು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಂಥ ಅದ್ಭುತವಾದ ರಿಸಲ್ಟು. ಬಟ್ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ಈ ಅದ್ಭುತವಾದ ಆಯುರ್ವೇದಿಕ್ ಪುಡಿನ, ಮರದ ಚಕ್ಕೆಯ ಪುಡಿ ಅಂತ ಹೇಳ್ತೀನಿ, ಯಾವ ರೀತಿ ಉಪಯೋಗಿಸೋದು, ಈ ಲೇಪ್ನ ಯಾವ ರೀತಿ ಮಾಡಿದೆ ಈ ಫೇಸ್ ಪ್ಯಾಕ್ನ ಅಂತ ಒಂದು ಸಲ ನೋಡ್ಕೊಂಡು ಬಂದುಬಿಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಸುಮಾರು ಒಂದು ಅರ್ಧ ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ಓಕೆ, ನೀಟಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇದಕ್ಕೆ ಪಚ್ಚಬಾಳೆಹಣ್ಣೆ ಆಗಬೇಕು, ಏಲಕ್ಕಿ ಬಾಳೆಹಣ್ಣು ಆಗೋಲ್ಲ. ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನಾನು ಸೀಬೆಹಣ್ಣು ತೊಗೊಂಡಿದ್ದೀನಿ. ಆ ಮೇಲ್ಗಡೆ ಬೀಜದ ಭಾಗ ಬೇಡ ನೋಡಿ, ಆ ಬೀಜ ತೆಗೆದುಬಿಟ್ಟು ಈ ಪೋರ್ಷನ್ ಬರುತ್ತಲ್ಲ, ಓಕೆ. ಒಂದ್ಸಲ ನಮಗೆ ಬಾಳೆಹಣ್ಣು ಪೇಸ್ಟ್ ಆಗಿದೆ ಆದಮೇಲೆ ಸೀಬೆಹಣ್ಣು ವಿತ್ ಸಿಪ್ಪೆ, ಕಾಯೆಲ್ಲ ಹಣ್ಣಾಗಿರೋದು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಅದು ಮಿಕ್ಸಿ ಆಗಿದೆ. ನೀವು ಕೇಳ್ಬೋದು, ಹೇಮಾ ಒಟ್ಟಿಗೆ ಬಾಳೆಹಣ್ಣು ಇದು ಹಾಕ್ಬೋದಲ್ಲ ಅಂತ. ನನಗೆ ನೋಡಿ ಈ ಥರ ಇದ್ದಿದ್ದು ಸೇಬೆಹಣ್ಣು ಕಂಪ್ಲೀಟ್ ಪೇಸ್ಟ್ ಆಗಿದೆ ಅಂದರೆ ಅದು ವಿತೌಟ್ ನೀರು, ಹಾಲು, ಮೊಸರು, ರೋಸ್ ವಾಟ್ರಲ್ಲಿ ಆಗಬೇಕು. ಸೊ ಬಾಳೆಹಣ್ಣ ಪೇಸ್ಟ್ ಮಾಡಿಕೊಂಡು ಆ ರಸದಲ್ಲಿ ನಾನು ಸೀಬೆಹಣ್ಣ ಪೇಸ್ಟ್ ಮಾಡ್ಕೊಂಡಿರೋದು. ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನಿಮ್ಗೆ, ಒಂದು ನಿಮಿಷ ನೋಡಿ. ಓಕೆ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಲ್ವಾ? ಸೊ ನಾನು ಇವಾಗ 2 ಒಟ್ಟಿಗೆ ಹಾಕ್ಬಿಟ್ಟಿದ್ರೆ ನಿಮಗೆ ಮುದ್ದೆ ಆಗೋಗಿರೋದು. ಅರ್ಥ ಆಯ್ತಾ ಫ್ರೆಂಡ್ಸ್? 2 ಆ್ಯಂಟಿ ಆಕ್ಸಿಡೆಂಟ್. ನಾನು ವೀಡಿಯೋ ಮಾಡ್ತಾ ಹೇಳ್ತಾ ಹೋಗ್ತೀನಿ ನಿಮಗೆ. ವಾಟ್ ಆರ್ ದಿ ಪ್ರಾಪರ್ಟೀಸ್ ಆ್ಯಂಡ್ ಹೌ ಕ್ಯಾನ್ ಬಿ ಯೂಸ್ಫುಲ್ ಟು ಪಿಗ್ಮೆಂಟೇಷನ್. ಅರ್ಥ ಆಯ್ತಾ? ಇವಾಗ ನಾನು 2 ಒಟ್ಟಿಗೆ ಯಾಕೆ ಹಾಕಿಲ್ಲ, ನನಗೆ ಬಾಳೆಹಣ್ಣಿನ ಪಲ್ಪಲ್ಲಿ ಅಥವಾ ಬಾಳೆಹಣ್ಣಿನ ರಸದಲ್ಲಿ ನನಗೆ ಸೇಬೆಹಣ್ಣು ಪೇಸ್ಟ್ ಆಗಬೇಕಾಗಿತ್ತು. ದಿಸ್ ವಾಸ್ ಮೈ ಇಂಟೆನ್ಷನ್. ಇದು ಎಷ್ಟು ದಿನ ಬೇಕಾದ್ರೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ರೀತಿ ಒಂದು ಬಾಟ್ಲಲ್ಲಿ ಹಾಕಿ ಇದಕ್ಕೆ ನಾನು ಅಶೋಕ ಚಾಲ್ ಪೌಡರ್, ಅಂದರೆ ಅಶೋಕ ಅಂತ ಒಂದು ಮರದ ಚಕ್ಕೆಯ ಪುಡಿ,
ಓಕೆನಾ ಫ್ರೆಂಡ್ಸ್? ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ಇದು ಎಕ್ಸ್ಪರ್ಟ್ ಅಂತಲೇ ಹೇಳ್ತೀನಿ. ಸೊ ಅಶೋಕ ಚಾಲ್ ಪೌಡರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಪವರ್ಫುಲ್ ಪುಡಿ ಹಾಕ್ತೀನಿ. ತಂಗಡಿ ಹೂವು, ಸಣ್ಣ ಫ್ಲಾಸ್, ಆವಾರ ಹೂವು. ತಂಗಡಿ ಹೂವು ಕನ್ನಡದಲ್ಲಿ ಅಪ್ಪಟ ಕನ್ನಡದ ಹೆಸರು. ತಂಗಡಿ ಹೂವು ನಿಮಗೆಲ್ಲ ಗೊತ್ತಿರೋಂಗೆ ಸುಮಾರು ಜನಕ್ಕೆ 99% ಜನಕ್ಕೆ ಗೊತ್ತು. ಇದು ಹಳ್ಳಿಗಳ ಕಡೆ ಫ್ರೀ ಆಫ್ ಕಾಸ್ಟ್. ಈ ಸೀಗೆಕಾಯಿ ಮರ ಎಲ್ಲ ಇರುತ್ತಲ್ಲ, ಹುಣಸೆ ಮರ, ಆ ಥರದಲ್ಲಿ ಇದು ಬೆಳೆಯೋದು. ನಂಬರ್ 1. ಇದು ಮುಖದ ಹೊಳಪಲ್ಲ, ಮುಖನ ಬೆಳ್ಳಗೆ ಮಾಡಾಕ್ಬಿಡುತ್ತೆ. ಓಕೆ, ಇಲ್ಲಿ ನಾನು ಬಳಸಿರೋದು ಅಶೋಕ ಚಾಲ್ ಪೌಡರ್ ಮತ್ತು ತಂಗಡಿ ಹೂವಿನ ಪುಡಿ ಮತ್ತು 2 ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್, ಬಾಳೆಹಣ್ಣು ಮತ್ತು ಸೇಬೆಹಣ್ಣು. ಸೊ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಮ್ಮ ಆಯುರ್ವೇದಿಕ್ ಹೋಮ್ ರೆಮಿಡಿಯಾದ ಎಂತೆಂಥವರು ಬ್ಯಾಕ್ ಟು ಬ್ಯಾಕ್ ನೋಡಿ. ಸೋಷಿಯಲ್ ಮೀಡಿಯಲ್ಲಿ ಏನಾಗುತ್ತೆ ಗೊತ್ತಾ, ಇವಾಗ ನಮ್ಮದೇನೋ ಒಂದು ವಸ್ತು ಬೇರೆಯವ್ರಿಗೆ ಹೋಯ್ತು ಅಂತ ಇಟ್ಕೊಳ್ಳಿ, ಅದು ಚೆನ್ನಾಗಿಲ್ಲ ಅಂದರೆ ಎಷ್ಟು ರಿಬೌಂಡ್ ಬರುತ್ತೆ ನಮಗೆ ಮೆಸೇಜಸಲ್ಲಿ. ಆ ನಿಟ್ಟಿನಲ್ಲಿ ಫುಲ್ ಪಾಸಿಟಿವ್. ಹೇಮಾ ನಮ್ಮ ಮುಖ ಹೆಂಗೆಂಗೋ ಇತ್ತು, ಹೆಂಗೆಂಗೋ ಆಗೋಯಿತು, ಮತ್ತು ನಮ್ಮ ಮುಖದಲ್ಲಿ ಶೈನಿಂಗೇ ಇರಲಿಲ್ಲ, ಹೊಳಪೇ ಇರಲಿಲ್ಲ. ಸೊ ನಮ್ಮ ಮುಖ ಚೇಂಜಸ್ ಜಾಸ್ತಿ ಆಯಿತು. ಒಂದೊಂದು ಕಡೆ ಸ್ಟಾರ್ಟಿಂಗಲ್ಲಿ 2 ಸೋಪ್ 3 ಸೋಪ್ ತೊಗೊಂಡವರೆಲ್ಲ ಈಗ 10 ಸೋಪ್ ಕೊಡು, 15 ಸೋಪ್ ಕೊಡು, ನಮಗೆ ಬೇಕೇ ಬೇಕು ಅಂತ ಪ್ರೀ ಆರ್ಡರ್ಸ್ ಮಾಡ್ಕೊಳ್ತಿದ್ದಾರೆ. ಇದು ಎಲ್ಲದಕ್ಕೂ ಕಾರಣ ನೀವೇ ಅಂತಲೇ ಹೇಳ್ತೀನಿ. ಆ ಭಗವಂತ ಮತ್ತು ನೀವು ಒಂದು ನಂಬಿಕೆ ಇಟ್ಬಿಟ್ಟು ನನ್ನ ಸೋಪ್ ಮೇಲೆ ತೊಗೊಂಡಿದ್ದೀರಾ. ಎಟ್ಟಾಗಿ ಮೂಲತಿ, ದಯವಿಟ್ಟು ನಿಮಗೆ ಮೂಲತಿ ಪೌಡ್ರದ್ದು ಪ್ಯಾಚ್ ಟೆಸ್ಟ್ ಆಗಬೇಕು. ಆ ನಿಟ್ಟಿನಲ್ಲಿ ಜಾದು ಮಾಡಿದೆ ಅಂತ ಹೇಳ್ತಾ ಫಸ್ಟು ಮುಖನ ವಾಶ್ ಮಾಡ್ಕೊಳ್ಳೋಣ. ನಮ್ಮ ಮೂಲತಿ ಸೋಪಲ್ಲಿ ಮುಖನ ಈ ಪ್ರೊಸೀಜರ್ಗೆ, ನಾವು ಆಯುರ್ವೇದಿಕ್ ಪ್ರೊಸೀಜರ್ ಏನೇನು ಮಾಡ್ತೀವೋ ಎಲ್ಲದಕ್ಕೂ ನಮ್ಮ ಸೋಪಲ್ಲಿ ಮುಖ ವಾಶ್ ಮಾಡ್ಕೊಳ್ಳಿ. ಹೇಳಿದ್ದೀನಿ, ಸೋಪ್ ತೊಗೊಂಡಿರೋರಿಗೆಲ್ಲ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ದಯವಿಟ್ಟು ಅದೇ ಥರ ಫಾಲೋ ಮಾಡಿ. ಓಕೆ, ಈಗ ನೀಟಾಗಿ ಫೇಸ್ ವಾಶ್ ಮಾಡ್ತೀನಿ. ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಓಕೆ, ಈಗ ಈ ಲೇಪನ ಅಪ್ಲೈ ಮಾಡ್ಕೊಳ್ಳೋಣ. ಈ ಲೇಪನ ನೀವು 1 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಾಕೆಂದರೆ ಬಾಳೆಹಣ್ಣು ಹಾಕಿದ್ದೀವಿ, ಸೇಬೆಹಣ್ಣು ಇದು ತಿಕ್ಕಾಗಿರಬೇಕು ಪ್ಯಾಕ್. ನೆಕ್ಸ್ಟು, ಬಾಳೆಹಣ್ಣಲ್ಲಿ ನಮಗೆ ಅತಿ ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಆಮೇಲೆ ಯಾಕೆ ಹೇಮ ಬಾಳೆಹಣ್ಣೆ ತೊಗೊಂಡೆ, ಯಾಕೆ ಸೇಬೆಹಣ್ಣು ತೊಗೊಂಡೆ ಅಂದರೆ, ಕೆಮಿಕಲ್ ಅನ್ನೋದು ಎಲ್ಲ ಕಡೆ ಇದೆ, ನಾವು ಊಟ ಮಾಡೋ ತರಕಾರಿಲಿ, ಹಣ್ಣುಗಳಲ್ಲಿ. ಬಟ್ ಆ ದೇವರ ಏನಂತೀವಿ ವರದಾನ ಅಥವಾ ಕೃಪೆ ಇರ್ಬೋದು, 2 ಹಣ್ಣಿಗೆ ಕೆಮಿಕಲ್ ಹಾಕೋಕ್ಕಾಗಲ್ಲ ಅವರು. ಒಂದು ಸೇಬೆಹಣ್ಣು, ಒಂದು ಬಾಳೆಹಣ್ಣು. ಹಾಕಿದ್ರೆ ಹೊಟ್ಟೋಗುತ್ತೆ, ಹಣ್ಣುಗಳಿರಲ್ಲ. ಆಯಿತಾ? ಸೊ ಅದರಿಂದನೇ ನನ್ನ ರೆಮಿಡೀಸ್ ಎಲ್ಲ ಕೆಮಿಕಲ್ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ. ಸೊ ನಾನು ಉಪಯೋಗಿಸೋ ಹಣ್ಣಲ್ಲಿ ಕೆಮಿಕಲ್ ಇರುತ್ತಾ? ಖಂಡಿತವಾಗ್ಲೂ ಇರಲ್ಲ. ಅದಕ್ಕೆ ಬಾಳೆಹಣ್ಣು ಮತ್ತು ಸೇಬೆಹಣ್ಣು ತೊಗೊಂಡಿರೋದು, ಕೆಮಿಕಲ್ ಇರಬಾರ್ದು ಅಂತ. ಸೊ ಇದು ತಿಕ್ಕಾಗಿ ಹಾಕಬೇಕು. ಮತ್ತು ತಂಗಡಿ ಹೂವು ತೊಗೊಂಡೆ. ಅಯ್ಯೋ, ಯಾರು ಗೊತ್ತಿಲ್ಲ ಹೇಳಿ ತಂಗಡಿ ಹೂವು? ಅದು ಹಳ್ಳಿ ರೂರಲ್ ಪ್ಲೇಸ್ ಇರೋರಿಗೆ ಧಾರಾಳವಾಗಿ ಗೊತ್ತಾಗುತ್ತೆ. ತಂಗಡಿ ಹೂವು ಫ್ರೀಯಾಗಿ ಸಿಕ್ಬಿಡುತ್ತೆ ನಮಗೆ. ಅಮೆಝಾನು, ಫ್ಲಿಪ್ಕಾರ್ಟು, ಆಯುರ್ವೇದ ಅಲ್ಲಿ ಇಲ್ಲಿಂದ ತರಿಸ್ಕೊಬೇಕಾದ ನಾವು. ಸೊ ಇದೊಂದು ತಿಕ್ಕಾಗಿರೋ ಪ್ಯಾಕ್ ಥರ ಹಾಕ್ಕೋಬೇಕು. ನೋಡಿ, 10 ನಿಮಿಷ ಬಿಡಬೇಕಾಗತ್ತೆ. ಜಸ್ಟ್ 2 to 3 minutes ಸ್ಪೆಂಡ್ ಮಾಡಿ. ಓಕೆ, ಇಲ್ಲಿ ರೋಸ್ ವಾಟರ್,
ಮತ್ತು ಹಾಲು ಮೊಸರು ಏನೂ ಹಾಕೋಂಗಿಲ್ಲ. ವಿತ್ ಪ್ಯಾಚ್ ಟೆಸ್ಟ್. ನಾನು ಯಾವಾಗಲೂ ಹೇಳಂಗೆ ಪ್ಯಾಚ್ ಟೆಸ್ಟ್ ಬೇಕೇ ಬೇಕು. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ, ಲೆಟ್ ಮೀ ನೋ. ಮೊನ್ನೆ ವೀಡಿಯೋಗೆ ನಾನು ಕಸ್ತೂರಿ ಅರಿಶಿನ ಶುದ್ಧೀಕರಣ ಮಾಡಿಕೊಂಡೆ. ಕೆಲವ್ರಿಗೆ ಕಸ್ತೂರಿ ಅರಿಶಿನ ಅಂತ ಹೇಳಿದ್ರು ಅವ್ರಿಗೆ ಅವ್ರು ನೋಟಿಸ್ ಮಾಡಿಲ್ಲ ಅನಿಸುತ್ತೆ. ಇಟ್ಸ್ ಓಕೆ. ಅದು ಕಸ್ತೂರಿ ಅರಿಶಿನ. ಓಕೆ, ಇದೊಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆ, ಲೆಟ್ ಮೀ ನೋ. ನೋಡಿ 10 ಮಿನಿಟ್ಸ್ ಬಿಟ್ಟಿದ್ದೀನಿ. ಜಸ್ಟ್ ವಾಚ್ ದ ಕ್ಲಾರಿಟಿ ಆಫ್ ದ ಸ್ಕಿನ್. ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ. ಆಯುರ್ವೇದಿಕ್ ಮರದ ಚಕ್ಕೆಯ ಪುಡಿಯಿಂದ ಪಿಗ್ಮೆಂಟೇಷನ್ ತೆಗಿತಿರೋ ವಿಡಿಯೋ ಇವತ್ತಿನ ವಿಡಿಯೋ. ನೀವೇ ನೋಡಿ, ಕೇವಲ 5ರಿಂದ 10 ನಿಮಿಷದಲ್ಲಿ ಇಂಥ ಜಾದು, ಇಂಥ ಶೈನಿಂಗು, ಇಂಥ ಬ್ರೈಟ್ನಿಂಗು ಇದೆಲ್ಲ ಸಾಧ್ಯ ಆ ಮರದಿಂದ ಬರೋ ಚಕ್ಕೆಯ ಪುಡಿಯಿಂದ. ಸೊ ಅದ್ಭುತವಾದ ಜಾದು ಇವತ್ತಿನ ವಿಡಿಯೋ ಅಂತೂ. ನೋಡಿ, ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗಿಯೋಂಥ ಪುಡಿ ಅಂತಲೇ ಹೇಳ್ಬೋದು, ಚಕ್ಕೆಯ ಪುಡಿ. ನೋಡಿದ್ರಾ, ನಾನೆಲ್ಲಾದರೂ ಆಲಮ್ ಹಾಕಿದ್ದೀನಾ? ಹೆಂಗಿಷ್ಟು ಹೊಳಪಂತು ನೋಡ. ಸುಮಾರು ಜನ ನಮ್ಮ ಹಳೆ ಸಬ್ಸ್ಕ್ರೈಬರ್ ಗೊತ್ತು. ಹೆಂಗೆ ತರಿಸಿದ್ಲು ಹೇಮೈ ಶೈನಿಂಗು? ಹೇಳಿ ನೋಡೋಣ. ಸೋಪು ಅದಕ್ಕೆ ರೀ, ತೊಗೊಂಡಿರೋರೆ 5 ಸೋಪ್ ತೊಗೊಳ್ಳೋ ಜಾಗದಲ್ಲಿ 10 ಸೋಪ್ ತೊಗೊಳ್ತಾ ಇದ್ದಾರೆ ಅಂದರೆ ಆ ಸೋಪ್ ಮೇಲಿರೋ ನಂಬಿಕೆ, ಈ ಚಾನಲಲ್ಲಿರೋ ನಂಬಿಕೆ, ಆ ಸೋಪ್ ಕೊಡ್ತಿರೋ ರಿಸಲ್ಟ್. ಸ್ಟಾಕ್ ಔಟ್ ಆಗುತ್ತೆ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನೇನೂ ಹೇಳೋದು ಬೇಡ. ಈಗ ಹೆಂಗಾಗೋಗಿದೆ ಅಂದರೆ 2-3 ಜನ, ಒಬ್ಬರು ವರಲಕ್ಷ್ಮಿನ ವಿಜಯಲಕ್ಷ್ಮಿ ಧಾರವಾಡವರು, ಪಿಗ್ಮೆಂಟೇಷನ್ ಇದೆ ಅವ್ರಿಗೆ. ಅವ್ರು ರೆಗ್ಯುಲರ್ ತಗೊಳ್ತಾರೆ ನಮ್ಮ ಹತ್ರ. ಮ್ಯಾಮ್, ಈಗ ನನ್ನ ತಮ್ಮನ ಮದುವೆ ಇದೆ, ನಿನ್ನೆ ನನ್ನ ತಮ್ಮನ ಮದುವೆ ಇದೆ, ನನಗೆ ಸಲ 5 ಸೋಪ್ ತೊಗೊಂಡವರು, ಇಲ್ಲ ನೀವು ನನಗೊಂದು 10 ಸೋಪ್ ಕಳಿಸ್ಬಿಡಿ, ನಮ್ಮ ರಿಲೇಟಿವ್ಸ್ಗೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಸಲ. ಸೊ ಇನ್ನೊಂದು ವಾರದಲ್ಲಿ ಮದುವೆ ಇದೆ ಅಂತ ಅಂದರು. ಸೊ ಎಲ್ಲರೂ ಮದುವೆಗೆ ಮುಂಚೆ ಪಾರ್ಲರ್ಗೆ ಹೋಗೋ ಟೈಮಲ್ಲಿ ಇವರು ನನ್ನ ಸೋಪನ್ನ ಕೇಳ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್. ಅಂದರೆ ನನ್ನ ಸೋಪು ಪಾರ್ಲರ್ಷ್ಟೇ ಎಫೆಕ್ಟಿವ್ ಅಂತ ಅರ್ಥ ಅಲ್ವಾ? ಸುಮಾರು ಜನಕ್ಕೆ ಗೊತ್ತಿದೆ, ಅದು ನಾವು ಪ್ರೂವ್ನು ಮಾಡಿಬಿಟ್ಟಿದ್ದೀವಿ. ಎಟ್ ಅಗೇನ್ ಮುಲತಿ ಪೌಡ್ರು ಆಗಿ ಬರಬೇಕು. ಕ್ಲಾರಿಟಿ ನೋಡಿರಿ ಯಾವ ರೀತಿ ಇದೆ ಅಂತ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಸೊ ನನಗಾಗಿದೆ ಅಂದರೆ ನಿಮ್ಗೆ ಡೆಫಿನೆಟಾಗಿ ಆಗತ್ತೆ ಅಲ್ವಾ? ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಇನ್ನೇನೋ ಡೌಟ್ಸ್ ಕೇಳಿಸಿದ್ರೆ ಲೆಟ್ ಮೀ ನೋ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಅದು ಕಸ್ತೂರಿ ಅರಿಶಿನದ ಪುಡಿ, ಓಕೆನಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕೇಳಿಸಿ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.